ಅಜನೀಶ್ ಲೋಕನಾಥ್ ಅಂತ ಅಂದಿದ ತಕ್ಷಣ ಈಗ ಎಲ್ರಿಗೂ ಸಡನ್ ಆಗಿ ನೆನಪಾಗೋದು ಒಂದಷ್ಟು ಸಿನಿಮಾಗಳು ಉಳಿದವರು ಕಂಡಂತೆ, ವಿಕ್ರಾಂತ್ ರೋಣ, ಕಿರಿಕ್ ಪಾರ್ಟಿ, ಕಾಂತಾರ ಸಿನಿಮಾ. ಸೊ ಇಷ್ಟು ಒಳ್ಳೊಳ್ಳೆ ಮ್ಯೂಸಿಕ್ ಕೊಟ್ಟಂತವ್ರು ಈಗ ಕಾನ್ಸರ್ಟ್ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಕಾನ್ಸೆಪ್ಟ್ ಬಗ್ಗೆ ಮಾತಾಡೋಣ. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಸರ್. ಅಂದ್ರೆ ಈ ಲೈವ್ ಕಾನ್ಸರ್ಟ್ ಬಗ್ಗೆ ಕೇಳಿದಾಗ್ಲೇನೆ ಒಂಥರ ಎಕ್ಸೈಟ್ಮೆಂಟ್ ಆಗುತ್ತೆ. ಎಷ್ಟೋ ಜನಕ್ಕೆ ನೀವು ಆಲ್ರೆಡಿ ಸಿನಿಮಾದಲ್ಲಿ ಆ ಸಂಗೀತನ ಕೊಟ್ಟು ಒಂದು ಮನುಷ್ಯಕ್ಕೆ ಶಾಂತಿನ ಕೊಟ್ಟಿದ್ದೀರಾ. ಸೊ ಈಗ ಲೈವ್ ಮಾಡೋದಕ್ಕೆ ಹೊರಟಿದ್ದೀರಾ. ಸೊ ಈ ಕಾನ್ಸೆಪ್ಟ್ ನಿಮ್ಮನ್ನು ನೀವು ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಹೊರಟಿದ್ ಯಾಕೆ ಅಂತ? ಅಂದರೆ ಇದು ಸೆಲೆಬ್ರೇಟ್ ಅಂತಲ್ಲ, ನಾನು ಐ ವಾಂಟೆಡ್ ಟು ಮೇಕ್ ಎ ಕನೆಕ್ಷನ್ ವಿತ್ ದ ಆಡಿಯನ್ಸ್. ಆಮೇಲೆ ಸುಮಾರು ಒಂದು 10 ವರ್ಷದಿಂದನೇ ಎಲ್ಲರೂ ಕೇಳ್ತಿದ್ದಾರೆ, ಕಿರಿಕ್ ಪಾರ್ಟಿ ಟೈಮಿಂದಾನೇ ನೀವು ಯಾಕೆ ಕಾನ್ಸರ್ಟ್ ಮಾಡಬಾರ್ದು ಅಂತ. ಬಟ್ ಆವಾಗಿನ ಟೈಮಲ್ಲಿ ನನಗೆ ಇನ್ನೂ ಒಂದಿಷ್ಟು ಹಿಟ್ ಸಾಂಗ್ಸ್ನ ಇಟ್ಕೊಂಡು ನನಗೆ ಕಾನ್ಸರ್ಟ್ ಮಾಡಬೇಕು, ಮತ್ತು ನಾನು ಅಂದ್ಕೊಂಡಾಗೆ ಮಾಡಬೇಕು ಅನ್ನೋದೊಂದು ಇತ್ತು. ಅದಕ್ಕೆ ಇಷ್ಟು ವರ್ಷ ನಾನು ಕಾದೆ. ಇವಾಗ ಟೈಮು ಎಲ್ಲನೂ ಸರಿಯಾಗಿ ಒಂದು ಕೂಡಿ ಬಂದಿದೆ. ಸೊ ನಮ್ಮ ACTC ಈವೆಂಟ್ಸ್ ಅವರು ಇದನ್ನು ದೊಡ್ಡ ಮಟ್ಟಕ್ಕೆ ಶೋ ನಡೆಸ್ತಾ ಇದ್ದಾರೆ. ನಾನು ನನ್ನ ಎಷ್ಟು ಆಗುತ್ತೋ ಅಷ್ಟನ್ನು ನಾನು ಫೋರ್ಸ್ ಹಾಕಿ ಜನಗಳನ್ನ ಎಂಟರ್ಟೈನ್ ಮಾಡೋಕ್ಕೆ, ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಕಾನ್ಸರ್ಟ್ನಲ್ಲಿ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ. ಸೊ ಇನ್ನೊಂದು ವಾರದಲ್ಲಿ ಮೇ 16ನೇ ತಾರೀಕು ಭಾರತೀಯ ಮೌಲ್ಯ ಕಾನ್ಸರ್ಟ್ ಇದೆ. ಸೊ ಎಲ್ಲರೂ ಬನ್ನಿ, ನೀವು ನಿಮ್ಮ ಈ ಸಂಜೆ ನ್ಯೂಸ್ ಎಲ್ಲರೂ ಬನ್ನಿ. ಎಲ್ಲ ಆಡಿಯನ್ಸಿಗೂ ಈ ಮೂಲಕ ನೀವು ಬಂದು ಈ ಶೋನ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ಕೇಳ್ಕೊತೀನಿ. ಸರ್, ನಿಮ್ಮ ಸಾಂಗ್ಸ್ನ ಲೈವ್ ಕಾನ್ಸರ್ಟ್ ಮಾಡೋದಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ಸರ್. ಎಷ್ಟು ಅವರ್ ಡ್ಯೂರೇಷನ್ ಇಟ್ಕೊಂಡಿದ್ದೀರಾ ಅಂತ? 3 ಅವರ್ ಇದೆ. 28ರಿಂದ 32 ಸಾಂಗ್ ರೆಡಿ ಇದ್ದೀವಿ. ಅವತ್ತಿನ ದಿವಸ ಪ್ರಾಕ್ಟಿಕಲ್ ಆಗಿ ಎಷ್ಟಾಗತ್ತೆ ನೋಡಬೇಕು, ಎಷ್ಟು ಹಾಡುಗಳು ಪರ್ಫಾರ್ಮ್ ಮಾಡೋದಕ್ಕೆ. ಅಜನೀಶ್ ಲೋಕನಾಥ್ ಸರ್ ಅಂದಿದ ತಕ್ಷಣ ಉಳಿದವರು ಕಂಡಂತೆ ಒಂದು ಕ್ಷಣ ನೆನಪಾಗುತ್ತೆ. ಕಾಂತಾರ ಏನೇ ಇದಾದ್ರೂ ಕೂಡ ಅವರು ಸಕ್ಸಸ್ ಕಂಡಿದ್ದು ಉಳಿದವರು ಕಂಡಂತೆ. ಈಗ ನೀವು ಉಳಿದವರು ಕಂಡಂತೆ ನೆನಪಿಸ್ಕೊಂಡ್ರೆ ಏನ್ ಅನ್ಸುತ್ತೆ? ಖಂಡಿತ ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಮೊದಲನೇ ಯಶಸ್ಸು, ಮೊದಲನೇ ಹೊಗಳಿಕೆ, ಮೊದಲು ಉಳಿದವರು ಕಂಡಂತ ಶುರು ಆಗಿದೆ. ಸೊ ತುಂಬಾ ಖುಷಿ ಆಗುತ್ತೆ. ಮತ್ತೆ ಆ ಹಾಡುಗಳನ್ನ ಮತ್ತೆ ಪರ್ಫಾರ್ಮ್ ಮಾಡೋದು ಸ್ಟೇಜ್ ಮೇಲೆ ಇನ್ನೂ ತುಂಬಾ ಖುಷಿ ನನಗೆ. ಸೊ ಈ ಲೈವ್ ಕಾನ್ಸರ್ಟ್ ಅಲ್ಲಿ ಆ ಎಕ್ಸೈಟ್ಮೆಂಟು, ಆ ಎಂಟರ್ಟೈನ್ಮೆಂಟ್, ಆ ಖುಷಿ ಎಲ್ಲ ಇರುತ್ತೆ. ಸೊ ಆ ಸೆಲೆಬ್ರೇಷನ್ ಯಾವ ತರ ಇರುತ್ತೆ ಒಂದು ಇಮ್ಯಾಜಿನೇಷನ್ ಅಲ್ಲಿ? ನಾನು ಎದುರು ನೋಡ್ತಾ ಇದ್ದೀನಿ, ಅದು ಶೋ ಅಲ್ಲೇ ನೋಡ್ಬೇಕು. ನೋಡೋಣ. ನಾನು ಆಲ್ರೆಡಿ ಟಿಕೆಟ್ಸ್ ಎಲ್ಲ ಚೆನ್ನಾಗಿ ಬುಕಿಂಗ್ ಆಗ್ತಾ ಇದೆ ಅಂತ ಪ್ರೊಡಕ್ಷನ್ ಅವರೇ ಹೇಳಿದ್ರು ಇವತ್ತಿನ ಪ್ರೆಸ್ ಮೀಟಲ್ಲಿ. ಸೊ ಹ್ಯಾಪಿ. ಖಂಡಿತ ನಮ್ಮ ಕನ್ನಡ ಆಡಿಯನ್ಸ್ ಈ ಶೋನ ಖಂಡಿತ ಬಂದು ಯಶಸ್ವಿ ಗಳಿಸ್ಕೊಡ್ತಾರೆ ಅಂತ ನಾನು ನಂಬಿದ್ದೀನಿ. ಸರ್, ನೀವು ನಮ್ಮ ಕನ್ನಡ ಇಂಡಸ್ಟ್ರಿಯ ದೊಡ್ಡ ದೊಡ್ಡ ಸ್ಟಾರ್ಗಳಿಗೆ ಸಂಗೀತ ನಿರ್ದೇಶನ ಮಾಡಿರೋಂಥವ್ರು. ಸೊ ನಿಮ್ಮ ಈ ಪ್ರೋಗ್ರಾಮ್ಗೆ ಯಾರೆಲ್ಲ ಬರ್ತಾರೆ ಅಂತ? ನಾನು ಎಲ್ಲರೂ ಬರ್ತೀನಿ ಅಂತ ಹೇಳಿದ್ದಾರೆ. ಸುದೀಪ್ ಸರ್, ಶಿವಣ್ಣ ಅವರು, ಮತ್ತು ರಕ್ಷಿತ್, ರಿಷಬ್, ಶ್ರೀಮುರಳಿ ಅವರು, ವಿಜಯ ರಾಘವೇಂದ್ರ ಅವರು, ಎಲ್ಲ ಹೀರೋಸ್ಗೂ, ಎಲ್ಲ ಡೈರೆಕ್ಟರ್ಸ್ಗೂ, ನಾವು ವರ್ಕ್ ಮಾಡಿರೋ ಎಲ್ಲ ಹೀರೋಸ್, ಎಲ್ಲ ಡೈರೆಕ್ಟರ್ಸ್ಗೂ ನಾನು ಇನ್ವೈಟ್ ಮಾಡಿದ್ದೀನಿ. ಎಲ್ಲರೂ ತುಂಬ ಸಂತೋಷದಿಂದ ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಎಸ್, ಎಲ್ಲರೂ ಕೂಡ ಅಜನೀಶ್ ಲೋಕನಾಥ್ ಅವರ ಮ್ಯೂಸಿಕ್ ಅನ್ನ ಎಂಜಾಯ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಟೈಮು ಡೇಟು ಎರಡೂ ಕೂಡ ಫಿಕ್ಸ್ ಆಗಿದೆ. ಕ್ಯಾಮ್ರಾ ಪರ್ಸನ್ ಋತ್ವಿಕ್ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.